ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕ ಸಂಘ ಹಾಗೂ ಇತರೆ ಕಾರ್ಮಿಕ ಸಂಘದ 3ನೇ ವರ್ಷದ ವಾರ್ಷಿಕೋತ್ಸವ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಶನಿವಾರದಂದು ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ ಹಾಗೂ ಇತರೆ ಕಾರ್ಮಿಕರ ಸಂಘಗಳ ನೇತೃತ್ವದಲ್ಲಿ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಪೌರ ಕಾರ್ಮಿಕರಿಗೆ ಸನ್ಮಾನ, ರಕ್ತದಾನ ಶಿಬಿರ ಸೇರಿದಂತೆ ಗಾಯಕ ಪಂಪಾಪತಿ ಇಂಗಳಗಿ ಅವರಿಗೆ ಕರುನಾಡ ಗಾನ ಕೋಗಿಲೆ ಪ್ರಶಸ್ತಿ ಸಮಾರಂಭದ ಉದ್ಘಾಟನೆ ಜರುಗಿತು. ಸಮಾರಂಭದ ಉದ್ಘಾಟನೆಯನ್ನ ಕೊಪ್ಪಳ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಸುಧಾ ಜ್ಯೋತಿ ಬೆಳಗಿಸುವುದರ ಮೂಲಕ ಹಾಗೂ ವೇದಿಕೆಯಲ್ಲಿನ ಗಣ್ಯರ ನೇತೃತ್ವದಲ್ಲಿ ಕನ್ನಡ ಮಾತೆ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಡೆಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಕೊಪ್ಪಳ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧೀಕ್ಷಕಿ ಸುಧಾ ಅವರು 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಸಂಭ್ರಮದಲ್ಲಿ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಹಾಗೂ ಇತರೆ ಕಾರ್ಮಿಕರ ಸಂಘದವರು ಆಯೋಜಿಸಿದ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣ ಹಾಗೂ ಔಚಿತ್ಯಪೂರ್ಣವಾಗಿದೆ. ನಗರದ ಸ್ವಚ್ಛತೆ ಹಾಗೂ ಆರೋಗ್ಯ ರಕ್ಷಣೆಯಲ್ಲಿ ಪೌರ ಕಾರ್ಮಿಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು, ಯಾವುದೇ ರೋಗ ರುಜಿನಗಳು ಬರದಂತೆ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಂತಹ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯ ಸೌಲಭ್ಯಗಳು ಅತ್ಯಂತ ಪ್ರಾಮಾಣಿಕವಾಗಿ ಕಲ್ಪಿಸಲಾಗುತ್ತದೆ. ಕೆಲಸಕ್ಕೆ ತಕ್ಕಂತೆ ವೇತನ ಖಜಾನೆಯ ಮೂಲಕ ವಿತರಿಸಲಾಗುತ್ತದೆ. ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ಭತ್ಯೆ, ಭವಿಷ್ಯ ನಿಧಿ ಸೇರಿದಂತೆ ಇಲಾಖೆ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಇಂಗಳಗಿ ನಾಗರಾಜ್, ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯ ಕೆ ನಿಂಗಜ್ಜ, ತಾಲೂಕು ಕಾರ್ಮಿಕ ಇಲಾಖೆ ಅಧಿಕಾರಿ ಅಶೋಕ್, ಡಾಕ್ಟರ್ ಶಿವಕುಮಾರ್, ಮಾಲಿ ಪಾಟೀಲ್ ಇತರರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಕಳಕನಗೌಡ ರೇವಣಸಿದ್ದಯ್ಯ, ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಕೃಷ್ಣಪ್ಪ ನಾಯಕ್, ಸಂಸ್ಥಾಪಕ ಅಧ್ಯಕ್ಷ ಶಿವಕುಮಾರ್ ಗೌಡ ಇತರರು ಉಪಸ್ಥಿತರಿದ್ದರು. ದಯವಿಟ್ಟು ಇದಾದ ನಂತರ ನಿಂಗನ್ ಸರ್ ಅವರು ಕರ್ನಾಟಕ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ನಿಂಗಜ್ಜ ಸರ್ ಅವರಿಗೆ ನಮ್ಮ ಸಂಘಟನೆಯಿಂದ ಗೌರವ ಸನ್ಮಾನ ಕಾರ್ಯಕ್ರಮ ಇದೆ. ತದನಂತರ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಕಾರ್ಮಿಕರಿಗೆ ಉತ್ಸಾಹವಾಗಿ ಹಾಡಿ ಎಲ್ಲರನ್ನ ನಾಡಿನಾದ್ಯಂತ ರಚನೆ ಮಾಡಿದ್ದಾರೆ. ಜೊತೆಗೆ ಕಾರ್ಮಿಕರನ್ನು ಸಂಘಟನೆ ಮಾಡುವ ಮೂಲಕ ಕಾರ್ಮಿಕ ಇಲಾಖೆಯ ಎಲ್ಲ ಸೌಲಭ್ಯಗಳನ್ನು ಶ್ರಮಜೀವಿ ಸಂಘಟನೆ ಮುಖಾಂತರ ಅವರು ಕೊಡ್ತಕ್ಕಂಥ ಕೆಲಸವನ್ನು ಕೈಗೊಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಗಾನ ಕೋಗಿಲೆ ಅಂತಕ್ಕಂಥ ಪ್ರಶಸ್ತಿಯನ್ನು ಈ ಸಂಘಟನೆಯವರು ಪ್ರದಾನ ಮಾಡ್ತಾ ಇರೋದು ಅತ್ಯಂತ ಸಂತೋಷದ ಸಂಗತಿ. ಅದ್ಭುತವಾದ ಕೆಲಸವನ್ನು ಇಂಗಳಗಿ ಸಹೋದರರು ನಾಗರಾಜ್ ಇಂಗಳಗಿ ಪತ್ರಿಕೋದ್ಯಮದಲ್ಲಿ ಅದ್ಭುತ ಸಾಧನೆ, ಸಂಗೀತ ಮತ್ತು ಕರೋಕೆ ರಸಮಂಜರಿಯಲ್ಲಿ ಪಂಪಪತಿ ಇಂಗಳಗಿ, ಈ ಇಂಗಳಗಿ ಸಹೋದರರ ಸಾಧನೆಗೆ ಇಡೀ ನಮ್ಮ ಗಂಗಾವತಿ ಜನರು ಅದ್ಭುತವಾದಂತಹ ಒಂದು ಚಪ್ಪಾಳೆ ಸಾಮಾನ್ಯನಾಗಿ ಸನ್ಮಾನವನ್ನು ಸ್ವೀಕರಿಸಿಕೊಳ್ಳುತ್ತಿರುವಂತಹ ನಮ್ಮ ಕಳಕನಗೌಡರು, ಮಾಲಿ ಪಾಟೀಲ್ ಇವ್ರ ನಂತರ ಸನ್ಮಾನ ಆಗದೇ ಇರ್ತಕ್ಕಂಥ ಪೌರ ಕಾರ್ಮಿಕರು ಕೂಡ ವೇದಿಕೆ ಬರಬೇಕು.
ಸನ್ಮಾನ ಆಗದೇ ಇರ್ತಕ್ಕಂಥ ಪೌರ ಕಾರ್ಮಿಕರು ಕೂಡ ವೇದಿಕೆ ಬರಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಒಂದು ಬಿಲ್ಡಿಂಗ್ ಇರ್ಬೋದು, ಒಂದು ಡ್ಯಾಮ್ ಇರ್ಬೋದು, ಒಂದು ಏನೇ ಇರಲಿ, ಯಾವುದೇ ಒಂದು ನಿರ್ಮಾಣದಲ್ಲಿ ಈ ಶ್ರಮಿಕ ವರ್ಗದ ಪಾತ್ರ ಬಹಳ ದೊಡ್ಡದಾಗಿರುತ್ತದೆ. ನಾವು ಈ ಶ್ರಮಿಕ ವರ್ಗ ರಹಿತವಾದಂಥ ಸಮಾಜವನ್ನು ಊಹೆ ಮಾಡಿಕೊಳ್ಳೋದು ತುಂಬ ಕಷ್ಟ. ಈಗ ನಾವೇನೋ ಒಂದು ಅಧಿಕಾರಿಗಳಾಗಿ ಒಂದು ಹಂತದಲ್ಲಿ ಇರ್ತೀವಿ, ಆದರೆ ನಿಜವಾಗಿಯೂ ಸಮಾಜ ನಿರ್ಮಾಣ ಮಾಡೋರು, ದೇಶ ನಿರ್ಮಾಣ ಮಾಡೋರು ಶ್ರಮಿಕ ವರ್ಗದವರು, ಕಾರ್ಮಿಕ ವರ್ಗದವರು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮಗೆ ಇನ್ವೈಟ್ ಮಾಡಿ ಒಂದು ಸನ್ಮಾನ ಮಾಡಿದ್ದಕ್ಕೆ ನಾನು ಈ ಒಂದು ಅಂಗನಸಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾನು ಬೇರೆ ಕಡೆ ಅಟೆಂಡಾಗಿ ಹೋಗಬೇಕಾಗಿರೋದ್ರಿಂದ ದಯವಿಟ್ಟು ನನಗೆ ಅನುಮತಿ ನೀಡಬೇಕಂತ ಹೇಳ್ಕೊಂತ ತಮ್ಮ ಎಲ್ಲರಿಗೂ ಒಳ್ಳೆಯದಾಗಲಿ. ಬಸವಣ್ಣನವರು ಹೇಳಿದಂಥ ವಾಕ್ಯ ಕಾಯಕವೇ ಕೈಲಾಸ ಅಂತ ಏನು ಹೇಳಿದರು, ಅದನ್ನು ನೀವು ನಿಜವಾಗಿಯೂ ನೀವು ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇರೋದು ನೀವು ಕಾರ್ಮಿಕರು. ಅದನ್ನು ಎಲ್ಲರೂ ನಾವು ಮನದಟ್ಟು ಮಾಡಿಕೊಂಡು ತಾವು ತಮ್ಮ ಜೀವನವನ್ನು ನಡೆಸ್ಕೋಬೇಕಂತ ಹೇಳಿ ನಾನು ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಕಟ್ಟಡ ಕಾರ್ಮಿಕರು ಬೇಕು. ನಾವಿನ್ನು ಬರೀ ಕಟ್ಟಡ ಕಾರ್ಮಿಕರಿಗಿದ್ರು ಪೌರ ಕಾರ್ಮಿಕರಿಗೂ ನಾವು ಕಾಯ್ದೆ ಒಳಗೆ ಬರ್ತಾರೆ. ಹೀಗಾಗಿ ಅವ್ರನ್ನ ನಾವು ಸನ್ಮಾನ ಮಾಡಿದ್ವಿ ಅಂದ್ರೆ ನಮ್ಮ ಇಲಾಖೆಯಿಂದ ಸನ್ಮಾನ ಮಾಡೋದಷ್ಟು ಖುಷಿ ಆಗುತ್ತೆ. ನಾನು ಶಿವಕುಮಾರ್ ಮತ್ತು ಅವ್ರ ಸಂಘದ ಎಲ್ಲರಿಗೂ ನನ್ನ ಎಷ್ಟು ಹೇಳಿದ್ರು ನನಗೆ ಇಷ್ಟು ಖುಷಿ ಆಗ್ತದೆ. ನನಗೆ ಏನು ಮಾತಾಡಬೇಕಂತ ಅರ್ಥ ಆಗ್ತಿಲ್ಲ. ಆಮೇಲೆ ನಾನು ಇನ್ನೊಂದು ಹೇಳೋದು, ನಾವು ಬೆಳಿಗ್ಗೆ ಎದ್ದು ಕೂಡಲೇ ಹೊರಗಿನ ಪರಿಸರ ನೋಡಲಿಕ್ಕೆ ಸ್ವಚ್ಛತೆ ಏನಂದ್ರೆ ಪೌರ ಕಾರ್ಮಿಕರು. ಅವರು ಸ್ವಚ್ಛತೆ ಮಾಡಲಿಲ್ಲ ಅಂದ್ರೆ ನಾವು ಈಗ ಹೊರಗೆ ಇಷ್ಟು ಬರ್ತಿದ್ದೇ ಇಲ್ಲ. ಯಾಕಂದ್ರೆ ಮನೆಯೊಳಗೆ ನಾವು ಸ್ವಚ್ಛತೆ ಮಾಡಿದೆವಂದ್ರೆ ಹೊರಗಿನ ಸ್ವಚ್ಛತೆ ಮಾಡಿದ್ರೆ ಪೌರ ಕಾರ್ಮಿಕರು. ನಾನು ಒಂದು ಅಂಕಲ್ ಜಾಸ್ತಿ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು ಧಾರವಾಡ ನೌಕರಿ ಮಾಡಬೇಕಾದ್ರೆ ಅವರು 6:20 ಅಂದ್ರೆ ಒಂದು ಕಡೆ ಗ್ರೂಪ್ ಆಗ್ತಾರೆ. ಗ್ರೂಪ್ ಆಗಿ ಅಲ್ಲಿಂದ ಡಿಸ್ಪರ್ಸ್ ಆಗ್ತಾರೆ ಕೆಲಸಕ್ಕೆ. ನಾವು ಅವಾಗ ಅವ್ರಿಗೆ ಇನ್ಸ್ಪೆಕ್ಷನ್ ಮಾಡ್ತಿದ್ವಿ 6:20. ಯಾಕಂದ್ರೆ ಅವ್ರಿಗೆ ವೇಜಸ್ ಕೊಡ್ತಿದ್ದಿಲ್ಲ, ಕನಿಷ್ಠ ವೇತನ ಇದ್ದಿದ್ದಿಲ್ಲ. ಈಗೆಲ್ಲ ನಿಮಗೆ ಕನಿಷ್ಠ ವೇತನ ಬರ್ತಿರ್ಬೇಕು ಅನ್ಸುತ್ತೆ, ಅದು ಡೈರೆಕ್ಟ್ ನಿಮ್ಮ ಅಕೌಂಟಿಗೆ. ಇದಕ್ಕೆಲ್ಲ ಧಾರವಾಡದಲ್ಲಿ ಕೆಲಸ ಮಾಡೋದು, ಆಮೇಲೆ ಬೆಂಗಳೂರಲ್ಲಿ ಕೆಲಸ ಮಾಡೋದು ನಾವು ಥ್ಯಾಂಕ್ಸ್ ಹೇಳ್ಬೇಕು ಪೌರ ಕಾರ್ಮಿಕರು. ನಿಮ್ಮ ಸಂಬಂಧವೆಲ್ಲ ಭಾಳ ಹೋರಾಟ. ನೀವೆಲ್ಲ ಏನು ಸಂಬಳ ತಗೋತಿರಲಿಲ್ಲ, ಕನಿಷ್ಠ ವೇತನ ಇದ್ದಿದ್ದಿಲ್ಲ ನಿಮ್ಗೆ. ಒಂದು 5,000, 2,000, 1,000 ಕೊಡ್ತಿದ್ರು. ಆಮೇಲೆ ನೀವು ಊಟಿಗೆ 600 ರೂಪಾಯಿ ಕೊಡ್ತಾರಲ್ಲ, ಅದನ್ನು ಇರ್ತಿದ್ದಿಲ್ಲ. ಅದನ್ನು ಅವಾಗ ನಾವೆಲ್ಲ ಇನ್ಸ್ಪೆಕ್ಟರ್ ಇದ್ದಾಗ ನಾನು ಫೈಟ್ ಮಾಡಿದ್ದು ನಮ್ಗೆ ನೆನಪು ಬರ್ತವೆ. ಯಾಕಂದ್ರೆ ನಿಮ್ಮ ಸಂಬಂಧ ನೀವು ಎಲ್ಲೇ ಹೋಗ್ತಿದ್ರಿ ನಮಗೆ ನೀವು ಫಾಲೋ ಮಾಡ್ತಿದ್ವಿ. ಈಗ ನೀವು ನಮ್ಮ ಆಫೀಸಿಗೆ ಬರುವಂಗಾಗುತ್ತೆ. ನನಗೆ ಅದ ಖುಷಿ ಅನಿಸುತ್ತೆ. ಯಾಕಂದ್ರೆ ನಾವು ಮಾಡಿದ್ದೆಲ್ಲ ಸ್ವಾರ್ಥಕಾರಿತಲ್ಲ ಅಂತ ಹೇಳಿ. ಆಮೇಲೆ ಇನ್ನೊಂದು ಹೇಳಿದ್ರೆ, ನನಗೀಗ ಗಂಗಾವತಿ ಒಳಗೆ ಇನ್ನೂ ಗ್ರಾಚ್ಯುಟಿ ಕೇಸಸ್ ಅದಾವೆ. ನನಗೆ ಈಗಾಗಲೇ ನಾನು ಎಷ್ಟು ಒಂದು 10-15 ನಾನು ಇಲ್ಲಿ ಬಂದ ಮೇಲೆ ಕೊಪ್ಪಳಕ್ಕೆ ಬಂದು ಈಗ 1.5 ವರ್ಷ ಆಯಿತು. ನಾನು ವೆದರ್ ಲೇಬರ್ ಆಫೀಸರ್ ಇದ್ದಾಗೂ ನೀವು ಕೇಸಸ್ ನಡೆಸ್ತಿದ್ದೆ ಇಲ್ಲೇ ಬಂದು ಕೊಪ್ಪಳಕ್ಕೆ. ಅವಾಗ ನೀವು ನನಗೆ ಗಂಗಾವತಿಗೆ ಫಸ್ಟ್ ಕೇಸಸ್ ಗ್ರಾಚ್ಯುಟಿ ಕೇಸ್ ಅಂದರೆ ನೀವು ರಿಟೈರ್ಡ್ ಆದಮೇಲೆ ನಿಮಗೆ ಗ್ರಾಚ್ಯುಟಿ ಅಮೌಂಟ್ ಬರ್ತದೆ. ಆ ಅಮೌಂಟನ್ನು ನಿಮ್ಗೆ ನಗರಸಭೆಯಿಂದ ಆಮೇಲೆ ಪಟ್ಟಣ ಪಂಚಾಯತಿಂದ ಅಮೌಂಟ್ ಹಾಕಿರೋದಿಲ್ಲ. ಅದಕ್ಕೆ ನಾನು ಅದನ್ನು ಕೇಸ್ ನಡೆಸ್ಲಿಕ್ಕೆ ಅದ್ರ ಜಡ್ಜ್ ಇದ್ದಾರೆ. ಅದಕ್ಕೆ ಆ ಕೇಸನ್ನು ನಾನು ನಡೆಸ್ತೇನಲ್ಲ, ನಿಮಗೆಲ್ಲ ಕೊಡ್ತೀನಲ್ಲ ಚೆಕ್. ನನಗೆ ಎಷ್ಟು ಖುಷಿ ಅನಿಸುತ್ತೆ. ಮೊನ್ನೆ ಅನಿಸಿರ್ಬೇಕು ನಿಮಗೆಲ್ಲ ಗೊತ್ತಿರಬೇಕು, ರಾಜೇಶ್ ಅವರಪ್ಪ ತೀರ್ಕೊಂಡ. ಅವ್ನು ಮೊನ್ನೆ ಬಂದು ಚೆಕ್ ತೊಗೊಂಡು ಹೋದ. ನನ್ನ ಮದ್ವೆಗೆ ಬೇಕಿತ್ತು ಮೇಡಮ್ ಅಮೌಂಟ್ ಅಂತಂದ. ಆಯಿತು, ನಾನು ಈಗ ಕೊಡಾಕ್ತೀನಲ್ಲ, ನಿಮ್ಮ ಮದ್ವೆನ ಆಗಬೇಕಾಗಿತ್ತು ಅಂತಂತಂದ್ರೆ ನಾನು. ಯಾಕಂದ್ರೆ ನಿಮ್ಗೆ ನಮ್ಮಿಂದ ಏನಾದರೂ ಒಂದು ರೂಪಾಯಿ ಸಹಾಯ ಆದರೂ ನನಗೆ ಅದು ಖುಷಿನೇ. ಸ್ಮೆಲ್ ಬಂದಾಗ ಗೊತ್ತಾಗುತ್ತೆ ನಾಯಿ ಎಲ್ಲಿ ಕುಳ್ಕೊಂಡು ಹೋಗ್ತೀವಿ. ಅವಾಗ ನಮಗೆ ನೆನಪಾಗದೆ ಪೌರ ಕಾರ್ಮಿಕರು ಅವ್ರು ಬಂದು ಆ ನಾಯಿನ ಎತ್ತಾಕಿದ ನಂತರ ಆ ಓಣಿಯ ಪರಿಸರ ಎಲ್ಲ ಸ್ವಚ್ಛ ಆಗುತ್ತೆ. ಅದೇ ರೀತಿ ಪಾಪದ ಪಡಿಬೇಕಂದ್ರೆ ನಾವು ಪರಮಾತ್ಮನಲ್ಲಿ ಹೋಗಿ ಬೇಡ್ಕೊಳ್ತೀವಿ, ನನ್ನೇನಾದ್ರು ಪಾಪ ಪುಣ್ಯ ಎಲ್ಲ ನೀರೇ ಕಾಪಾಡೋದಂತ. ಅದೇ ರೀತಿ ನಾವು ಊರು ಮತ್ತು ನಮ್ಮ ಪರಿಸರ ಸ್ವಚ್ಛ ಆಗಬೇಕಂದ್ರೆ ನಾವು ಪೌರ ಕಾರ್ಮಿಕರು ಬೇಡ್ಕೋಬೇಕು. ಅವ್ರಿಲ್ಲಾಂದ್ರೆ ಮತ್ತು ಊರು ಗಬ್ಬಲ ಅಂತ ಆದ್ರೆ ಅವರು ನಾವು ಕಟ್ಟ ಕಡೆಯ ಜನರಂತೆ ನೋಡ್ತಾ ಇದ್ದೀವಿ. ಈ ಒಂದು ನೋಡ್ತಕ್ಕಂಥ ವಿಧಾನ ಬದಲಾವಣೆ ಆಗಬೇಕಂತ ನಾವು ಈ ಮೂಲಕ ಎಲ್ಲರಲ್ಲಿ ಹೇಳ್ಕೊಳ್ತಾ, ಅದೇ ರೀತಿ ಈ ಒಂದು ನಮ್ಮ ಕಟ್ಟಡ ಕಾರ್ಮಿಕರು ಶಿವಕುಮಾರ್ ಅವರು ಮತ್ತು ತಂಡದವರು ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ.
ಈ ಕಾರ್ಮಿಕ ಸಂಘಟನೆ ಮುಂದೆ ತರಬೇಕಂತ ಅದರಲ್ಲೂ ಶಿವಕುಮಾರ್ ಅವರು ತಮ್ಮ ಇನ್ಸ್ಟಿಟ್ಯೂಟ್ ಎಲ್ಲೈತೇನೋ ಗೊತ್ತಿಲ್ಲ, ಸಂಘಟನೆಗಾಗಿ ಅಷ್ಟು ದುಡಿತಾ ಇದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ. ಇನ್ನೊಂದು ಮುಖ್ಯ ಉದ್ದೇಶ ಅವ್ರದಿರೋದು ಹೇಗಾದ್ರೂ ಮಾಡಿ ಕಟ್ಟಡ ಕಾರ್ಮಿಕರಿಗೆ ಒಂದು ಕಲ್ಯಾಣ ಮಂಟಪದ ಥರ ಒಂದು ಏನಾದರೂ ಸಭಾಭವನ ಮಾಡಬೇಕು ಅನ್ನೋದು ಅವ್ರದ್ದು ಮಹಾ ಕನಸು. ಅದಕ್ಕೋಸ್ಕರನೇ ನಾನು ಮಾತಾಡ್ತೀನಿ ಅಂತ ಇದು ಮಾಡ್ಕೊಂಡೆ. ಈಗ ಮಾನ್ಯ ಜನಾರ್ದನ್ ರೆಡ್ಡಿ ಸಾಹೇಬ್ರು ಕೇಳಿದ್ರು, ದುರದೃಷ್ಟವಶಾತ್ ಅವ್ರ ಸರ್ಕಾರ ಬರಲಿಲ್ಲ, ಅವ್ರಿಗೆ ಅನುದಾನ ತರದೇ ಕಷ್ಟ ಆಗ್ಬಿಟ್ಟಿದೆ ಗಂಗಾವತಿಗೆ. ಇಂಥ ಒಂದು ಪರಿಸರದಲ್ಲಿ ಅವರು ಕೂಡ ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ಕಳಕಳಿ ವ್ಯಕ್ತಪಡಿಸ್ತಾರೆ, ಆದ್ರೆ ಅವರಿಗೆ ಮುಂದೆ ಸಾಧ್ಯ ಇಲ್ಲ. ಈಗ ಅದಕ್ಕೆ ನಾನು ಈ ಒಂದು ಹೊಣೆಗಾರಿಕೆಯನ್ನು ದಯವಿಟ್ಟು ಎಲ್ಲ ತಮ್ಮ ಕಾರ್ಮಿಕರು, ಪೌರ ಕಾರ್ಮಿಕರು ಮತ್ತು ಕಟ್ಟಡ ಕಾರ್ಮಿಕರೆಲ್ಲ ಸಭಿಕರ ಪರವಾಗಿ ನಾನು ಈ ಹೊಣೆಯನ್ನು ನಮ್ಮ ಕಳಕಲಗೌಡರ ಹೆಸರಿಗೆ ಆಗ್ತಾ ಇದ್ದೇನೆ. ದಯವಿಟ್ಟು ಅವ್ರೆ ನಿಮ್ಮ ಪದ ಗೊತ್ತಿಲ್ಲ, ಊರಾಗೆಲ್ಲ ಚಂದ ಇರ್ತೀವಿ, ನಾವು ಶಿವಕುಮಾರ್ ಮತ್ತು ಎಲ್ಲ ತಂಡದವರಿಗೆ ನೀವು ಸಹಕಾರ ಮಾಡ್ತೀರೋ ಗೊತ್ತಿಲ್ಲ. ಒಂದು ನಿವೇಶನ ಮತ್ತು ಒಂದು ಅದ್ಭುತವಾದ ಕಟ್ಟಡ ಕಟ್ಟಿಸ್ಕೊಡ್ಬೋದು, ಏನ್ ಮಾಡ್ತೀರೋ ಗೊತ್ತಿಲ್ಲ. ಇವರು ಸುಮಾರು ಒಂದು 500 ಜನ ಕಾರ್ಮಿಕರಿದ್ದಾರೆ. ಯಾವುದೇ ರಾಜಕಾರಣ ಇರಲಿ ಈ ತರ ಇದ್ದವರು ಬಿಡೋದಿಲ್ಲ. ದುರದೃಷ್ಟವಂತ ಹೊಸ ಈ ಸರಿ ಸರ್ಕಾರ ಬಂದಿದ್ದು ರೆಡ್ಡಿಯವರೇ ಮಾಡಿಬಿಡೋರು. ಏನ್ ಮಾಡ್ತೀವಿ, ಕಾರ್ಮಿಕರೆಲ್ಲ ರೆಡ್ಡಿಯವ್ರಿಗೆ ಸಾಕಷ್ಟು ಶ್ರಮ ಪಟ್ಟು ಕೆಲಸ ಮಾಡಿದ್ದು 1 ರೂಪಾಯಿ ತಗೋಲ್ಲ. ಇವ್ರಿಗೊಂದು 5-6 ಕಾರ್ಯಕ್ರಮ ಆಯ್ತು, ಎಲ್ಲೂ 1 ರೂಪಾಯಿ ಎತ್ತಾಗಿಲ್ಲ, ತಮ್ಮ ಸ್ವಂತ ದುಡ್ಡಿಂದ ಮಾಡ್ತಾರ. ಸ್ವಂತ ದುಡ್ಡಿಂದ ನಿತ್ಯ ಕಾರ್ಯಕ್ರಮ ಮಾಡ್ತಕ್ಕಂಥ ಗಂಗಾವತಿ ಏಕೈಕ ಸಂಘಟನೆ ಅಂತ ನಾನು ಹೇಳ್ತೀನಿ. ಮಾಡಿ ಹೋಗ್ಬಿಡ್ತಾರೆ. ನಂತರ ಸ್ವಚ್ಛ ಮಾಡಿದ್ರೆ ಪೌರ ಕಾರ್ಮಿಕರು ಎಷ್ಟು ಹಲವಾರು ಸಮಸ್ಯೆಗಳಿಗೆ ನಮ್ಮ ಊರಿನ ವೈದ್ಯರು ಅಂತ ನಾವು ಪೌರ ಕಾರ್ಮಿಕರನ್ನ ಹೇಳ್ತಾ ಇದ್ದೀವಿ. ಊರಿನ ಒಂದು ಊರು ಸ್ವಚ್ಛ ಇರಬೇಕು, ಸುಂದರವಾಗಿ ಕಾಣಬೇಕಂದ್ರೆ ಅವ್ರು ಪೌರ ಕಾರ್ಮಿಕರು ಇರಬೇಕು. ಆದರೆ ಇಂಥ ಒಂದು ದೊಡ್ಡ ಲಕ್ಷಾಂತರ ಜನರು ಗಂಗಾವತಿ ಊರಲ್ಲಿ ಬಹಳ ಕಡಿಮೆ ಪೌರ ಕಾರ್ಮಿಕರಿದ್ದಾರೆ. ಅವರ ಸಂಖ್ಯೆ ಇನ್ನಿಷ್ಟು ಹೆಚ್ಚಾಗಬೇಕು. ನಗರಸಭೆ ಇನ್ನಿಷ್ಟು ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಬೇಕು. ಯಾಕಂದರೆ ನಮ್ಮಲ್ಲಿ ಪ್ರಜ್ಞೆ ಬರ್ತಾ ಇಲ್ಲ, ಬರೀ ಕಸ ಚೆಲ್ತಾ ಇದ್ದೀವಿ. ಲಕ್ಷಾಂತರ ಜನ ಕಸ ಚೆಲ್ತಾ ಇದ್ದೀವಿ, 100 ಜನ ಕಸ ಆರಿಸಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಿ. ಊರು ಸ್ವಚ್ಛ ಇರ್ಬೇಕಂತೀವಿ, ಆದರೆ ಕಸ ಚೆಲ್ಲ ಲಕ್ಷಾಂತರ ಜನ ಕಸ ಚೆಲ್ತೀವಿ, ಆರ್ಸೋದು ಬರೀ 100 ಜನ. ಏನಪ್ಪ ಊರು ಎಲ್ಲರೂ ನಾವೇ ಹೋಗಿ ಯಾವುದೇ ವಾಹನದಲ್ಲಿ ಹಾಕ್ತಾ ಇಲ್ಲ, ಕಸನ ಚೆಲ್ಲಾಡ್ತಿರ್ತೀವಿ. ಪ್ಲಾಸ್ಟಿಕನ್ನು ಅತಿಯಾಗಿ ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ. ನಗರವನ್ನು ಸ್ವಚ್ಛ ಇಡಬೇಕಂದ್ರೆ ಮುಖ್ಯವಾಗಿ ನಮ್ಗೆ ಆ ಪ್ರಜ್ಞೆ ನಮ್ಮಲ್ಲಿ ಮೂಡಬೇಕು, ಪ್ರತಿಯೊಬ್ಬರಿಗೆ ಆ ಪ್ರಜ್ಞೆ ಮೂಡಬೇಕು. ಆಗ ಮಾತ್ರ ಪೌರ ಕಾರ್ಮಿಕರಿಗೆ ಒತ್ತಡ ಕಡಿಮೆ ಆಗುತ್ತೆ. ಇಲ್ಲ ನಿರಂತರವಾಗಿ ಕೆಲಸ ಮಾಡಿ 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 ಅನಾರೋಗ್ಯ ಈಡಾಗ್ತಾರೆ. ಹಾಗಾಗಿ ನಾವು ಪ್ರಜ್ಞೆಯನ್ನು ಮೂಡಿಸಬೇಕಾಗಿದೆ. ಗಂಗಾವತಿ ಸ್ವಚ್ಛ ಇಡಲಿಕ್ಕೆ ನಾವೆಲ್ಲರೂ ಪ್ರತಿಜ್ಞೆ ಮಾಡಬೇಕು. ಇವತ್ತೇನು ಕಟ್ಟಡ ಕಾರ್ಮಿಕರು ಪ್ರತಿಯೊಬ್ಬರು ನಾವೇನೋ ಕಾರ್ಯಕ್ರಮ ಮಾಡೋದಕ್ಕೆ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಬೇಕು. ನಾವೆಲ್ಲೇ ಪ್ಲಾಸ್ಟಿಕ್ಕನ್ನು ನಾವು ನಿಷೇಧ ಮಾಡಬೇಕು. ಪ್ರತಿಯೊಂದು ಸಂಘಟನೆಗಳು ಇವನ್ನು ನೀವೇನು ಮೊಮೆಂಟೋ ಕೊಡಬೇಕಾದ ಸ್ಥಿತಿ ಅಲ್ಲಿ ಅದ್ರ ಮೇಲೆ ಪ್ಲಾಸ್ಟಿಕ್ ಇಲ್ಲ ಅದನ್ನು ನಾವು ನೋಡ್ಕೋಬೇಕು. ನಾವು ಪ್ಲೇಟ್ಗಳನ್ನು ಪ್ಲಾಸ್ಟಿಕ್ ಇಲ್ಲ ಅಂತ ನೋಡ್ಕೋಬೇಕು. ನಾವೇನು ಮಾಡ್ತೀವಿ ಕಾರ್ಯಕ್ರಮ ನೆಕ್ಸ್ಟ್ ಅದು ದೊಡ್ಡದೇ ಮತ್ತೆ ಪೌರ ಕಾರ್ಮಿಕರು ಸ್ವಚ್ಛ ಮಾಡಬೇಕಾಗುತ್ತೆ. ಭಾಳಷ್ಟು ಜನ ಪರಿಸರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅವ್ರ ಮನೆ ಮದುವೆಗೆ ಲಕ್ಷಾಂತರ ಟನ್ ಏನು ಕಸನ ಒಗಿತಾರೆ. ಆ ಥರ ಹಾಕ್ಬಾರ್ದು. ಅಸಂಘಟಿತ ವಲಯದ ಕಾರ್ಮಿಕರ ಸಂಘಟನೆಗಳು ಟ್ರೇಡ್ ಯೂನಿಯನ್ ಆ್ಯಕ್ಟ್ನಲ್ಲಿ ಬರ್ತವೆ. ದಯವಿಟ್ಟು ಶಿವಕುಮಾರ್ ಅವರನ್ನು ಮನವಿ ಮಾಡ್ತೀನಿ, ನಿಮ್ಮ ಸಂಘ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಇದನ್ನು ಟ್ರೇಡ್ ಯೂನಿಯನ್ ಆ್ಯಕ್ಟ್ ಪ್ರಕಾರ ರಿಜಿಸ್ಟರ್ ಮಾಡಿಕೊಳ್ಳಿ. ಹಾಗಾದರೆ ನಾವು ಸರ್ಕಾರದೆಲ್ಲ ಸೌಲಭ್ಯ ಸಿಗುತ್ತೆ. ಸರ್ಕಾರದ ನೀತಿ ನಿರ್ಣಯಗಳ ಸಲಹಾ ಸಮಿತಿ ಸಭೆಗೆ ನಿಮ್ಮದು ಆಹ್ವಾನ ಸಿಗುತ್ತೆ. ಟ್ರೇಡ್ ಯೂನಿಯನ್ನಲ್ಲಿ ನೀವು ನೋಂದಣಿ ಆಗಬೇಕಾಗಿಲ್ಲ. ಗುಲ್ಬರ್ಗಲ್ಲ ಟ್ರೇಡ್ ಯೂನಿಯನ್ ಬೇರೆ ಇಲ್ಲ. ಅದು ಟ್ರೇಡ್ ಯೂನಿಯನ್ ಮಾಡಿದರೆ ಇನ್ನೂ ಸೌಲಭ್ಯ ಜಾಸ್ತಿ ಇದೆ. ಅದನ್ನು ನೀವು ಗಮನಿಸ್ರಿ. ಮತ್ತು ಕೆಲವು ಕಾನೂನು ಕಾರ್ಯಗಳನ್ನು ತಿದ್ದುಪಡಿ ಮಾಡಬೇಕಾದ್ರೆ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಪ್ರಕಾರ ಇದ್ದರೆ ನಿಮ್ಮ ಸಲಹೆಯನ್ನು ಸರ್ಕಾರದವರು ತೆಗೆದುಕೊಳ್ತಾರೆ. ಅದು ಮಹತ್ವದ್ದು ಒಂದು. ಎರಡನೇದು, ಯಾವುದೇ ರಂಗಕ್ಕೆ ಹೋಗಲಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಡಾಕ್ಟರ್ ಅಂಬೇಡ್ಕರ್ ಕಾರ್ಮಿಕ ಸಂಘಟನೆಯ ಮಹಾನ್ ನಾಯಕ. 1937ರಲ್ಲಿ ಇಂಗ್ಲೆಂಡ್ ಪಾರ್ಲಿಮೆಂಟ್ ಪ್ರಕಾರ ಕಾರ್ಮಿಕರ ಕಾಯ್ದೆಗೆ ತಿದ್ದುಪಡಿ ಬಂದು ಕಾರ್ಮಿಕರ ಕೆಲಸವನ್ನು 12 ತಾಸು ಮಾಡ್ತಾರೆ. ಕಾರ್ಮಿಕರಿಗೆ ಸೇವಾ ಭದ್ರತೆ ಇಂಗ್ಲಿಷ್ ಸರ್ಕಾರ ನೀಡುತ್ತೆ. 1942ರಿಂದ 45 ತನಕ ವೈಸ್ರಾಯ್ ಅವರ ನೇತೃತ್ವದ ತಾತ್ಕಾಲಿಕ ಸರ್ಕಾರದಲ್ಲಿ ಅಂಬೇಡ್ಕರ್ ಅವರು ಕಾರ್ಮಿಕ ಸಚಿವರಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಎಲ್ಲ ಕಾರ್ಮಿಕರಿಗೂ ಶೋಷಣೆ ರಹಿತ, ಶೋಷಣೆ ತಪ್ಪಿಸಿ 12 ತಾಸು ಇರ್ತಕ್ಕಂಥ ಕೆಲಸ ಅವಧಿಗೆ 8 ತಾಸು ತರ್ತಾರೆ.
8 ತಾಸಿಗೆ ತಂದು ಮಹಿಳಾ ಕಾರ್ಮಿಕರಿಗೆ ಅವರಿಗೆ ಹೆರಿಗೆ ಭತ್ಯೆ, ಹೆರಿಗೆ ರಜೆ, ಹೀಗೆ ಅನೇಕ ಸೌಲಭ್ಯಗಳನ್ನು ನೀಡಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ಕಾರ್ಮಿಕ ಸಚಿವರು ಯಾರಪ್ಪ ಅಂದರೆ ಡಾಕ್ಟರ್ ಅಂಬೇಡ್ಕರ್. ಆದ್ದರಿಂದ ನಾವೇನೇ ಕಾರ್ಯಕ್ರಮ ಮಾಡಲಿ, ಕಾರ್ಮಿಕ ಕಾರ್ಯಕ್ರಮ ಆಗಲಿ, ಇತರ ಕಾರ್ಯಕ್ರಮ ಆಗಲಿ, ದಯವಿಟ್ಟು ಸಂಘಟನೆಯಲ್ಲಿ ಮನವಿ, ಅವರ ಭಾವಚಿತ್ರವನ್ನು ಇಡ್ರಿ, ಅವರ ಕಾಯ್ದೆಗಳನ್ನು ಕಾರ್ಮಿಕರಿಗೆ ತಿಳಿಸುವ ಮುಖಾಂತರ ನಾವು ಅನೇಕ ಅವರ ಸ್ಮರಣೆಯನ್ನು ಮಾಡುವ ಮುಖಾಂತರ ಮುಂದಿನ ಪೀಳಿಗೆಗೆ ಅವರನ್ನು ಬಿಟ್ಟುಕೊಡ್ಬೇಕಾಗಿದೆ. ಇನ್ನು ಮೂರನೇದು, ಪೌರ ಕಾರ್ಮಿಕರ ಬಗ್ಗೆ ಬಹಳಷ್ಟು ಜನ ಹೇಳಿದ್ರಿಲ್ಲ. ಸರ್ಕಾರದ ಸಹನ ಪೌರ ಕಾರ್ಮಿಕರ ಬಗ್ಗೆ ಅಸಡ್ಡೆಯ ಮನೋಭಾವ ಕಾಡಿದ ಸಂದರ್ಭದಲ್ಲಿ ಕಾರ್ಮಿಕ ಸಂಘಟನೆಗಳು 2016-17ರಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಅನಿರ್ದಿಷ್ಟ ಧರಣಿಯನ್ನು ಮಾಡಿದರು. ಸುಮಾರು 120 ದಿನಗಳವರೆಗೆ. ಅದು ಗಂಗಾವತಿಯ ಪೌರ ಕಾರ್ಮಿಕರ ಪ್ರೇರಣೆಯ ಮೇರೆಗೆ. ಈ ಹಿಂದೆ ಕನಿಷ್ಠ ಕೂಲಿ, ದಿನಗೂಲಿ ಮತ್ತು ಇನ್ನೊಂದು ವಿಶೇಷ ಕೂಲಿ, ಹೀಗೆ 3 ಹಂತದ ಕಾರ್ಮಿಕರನ್ನು ಕೊಟ್ಟರೆ ಆಧಾರದಲ್ಲಿ ಸುಮಾರು 100,000 ಪೌರ ಕಾರ್ಮಿಕರು ಇಡೀ ರಾಜ್ಯದಲ್ಲಿ ಹಲವು ದಶಕಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರಿಗೆ ವೇತನ ಕೊಡಬೇಕಂದ್ರೆ ಯಾವುದೋ ಒಂದು ಕಾಂಟ್ರಾಕ್ಟ್ಗೆ ದುಡ್ಡು ಹಾಕಿ ಅಲ್ಲಿಂದ ವೇತನ ಕೊಡ್ತಕ್ಕಂಥ ಒಂದು ಸಂದರ್ಭ ಇತ್ತು. ಗಂಗಾವತಿಯಲ್ಲಿ ಕಾರ್ಮಿಕ ಸಂಘಟನೆಗಳು ಪೌರ ಕಾರ್ಮಿಕರನ್ನು ಸಂಘಟಿಸಿ ಸುಮಾರು 120 ದಿನಗಳ ಕಾಲ ನಗರಸಭೆ ಎದುರಿಗೆ ಸ್ಟ್ರೈಕ್ ಮಾಡಿದರು. ಆ ಸಂದರ್ಭದಲ್ಲಿ ನನ್ನನ್ನು ಸೇರಿದಂತೆ ಗಂಗಾವತಿಯ ಎಲ್ಲ ಪತ್ರಕರ್ತರು ಸತತವಾಗಿ ಸುದ್ದಿ ಮಾಡಿ ರಾಜ್ಯ ಮಟ್ಟದ ಗಮನವನ್ನು ಸೆಳೆದಾಗ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೊರಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ನಿಮಗೆಲ್ಲರಿಗೂ ಪ್ರತಿ ತಿಂಗಳ ಖಜಾನೆಯಿಂದ 13,000, 15,000, 18,000 ವೇತನವನ್ನು ನೇರ ಪಾವತಿ ಮಾಡೋ ವ್ಯವಸ್ಥೆ ಮಾಡಿದರು. ಅದು ಗಂಗಾವತಿಯಿಂದ ಆಗಿರ್ತಕ್ಕಂಥ ಬದಲಾವಣೆ, ಇಲ್ಲಿಯ ಕಾರ್ಮಿಕ ಸಂಘಟನೆಯಿಂದ ಆಗಿರ್ತಕ್ಕಂಥ ಬದಲಾವಣೆ. ಆದ್ದರಿಂದ ಕಾರ್ಮಿಕ ಸಂಘಟನೆಗಳು ಅದ್ದೂರಿ ಕಾರ್ಯಕ್ರಮಗಳ ಜೊತೆಗೆ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಬರುವ ಸೌಲಭ್ಯಗಳು, ಕಲ್ಯಾಣ ಕಾರ್ಯಕ್ರಮಗಳು, ಅವರ ಮಕ್ಕಳ ಶೈಕ್ಷಣಿಕ, ಅವರ ಮದುವೆ ಖರ್ಚು, ಅವರ ಮನೆ, ಹೀಗೆ ಅನೇಕ ಸೌಲಭ್ಯಗಳ ಬಗ್ಗೆ ಕಾರ್ಯಾಗಾರ ಮಾಡುವ ಮುಖಾಂತರ ಕಾರ್ಮಿಕರಿಗೆ ಮನವರಿಕೆ ಮಾಡಬೇಕಾಗಿದೆ. ಕಾಲಕಾಲಕ್ಕೆ ಕಾರ್ಮಿಕ ಇಲಾಖೆಯಲ್ಲಿ ನೀವು ನೋಂದಣಿ ಮಾಡಿ, ನವೀಕರಣ ಮಾಡಿ, ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಳ್ಳಿ ಅಂತಕ್ಕಂಥ ಈ ಮಾತನ್ನು ತಿಳಿಸ್ಬೇಕಾಗಿದ್ದಾರೆ. ಮೇಡಮ್ ಅವರು ಮಾತನಾಡಿದ್ರು, ಭವಿಷ್ಯ ನಿಧಿ ಸಂದರ್ಭದಲ್ಲಿ ನಗರಸಭೆಯವರು ಕಾರ್ಮಿಕರ ಪಾಲು, ಸರ್ಕಾರದ ಪಾಲು, ಹೀಗೆ 3 ಪಾಲು ಭವಿಷ್ಯ ನಿಧಿಗಾಗಿ ಕಟ್ಟಾಗಿದೆ ದುಡ್ಡು. ಗಂಗಾವತಿಯಲ್ಲಿ ಸುಮಾರು 5-6 ಕೋಟಿ ರೂಪಾಯಿ ಕಳೆದ 10 ವರ್ಷಗಳಲ್ಲಿ ಆ ಭವಿಷ್ಯ ನಿಧಿಗೆ ದುಡ್ಡು ಕಟ್ಟಾದರೂ ಸಹ ಯಾರು ಅಮೌಂಟ್ ಬರ್ತಾ ಇರಲಿಲ್ಲ. ಕಾರ್ಮಿಕ ಸಂಘಟನೆಗಳ ಹೋರಾಟದ ಫಲವಾಗಿ ಸತತವಾಗಿ ಬಳ್ಳಾರಿ ನ್ಯಾಯಾಲಯ, ಗುಲ್ಬರ್ಗ ನ್ಯಾಯಾಲಯದಲ್ಲಿ ಸತತ ಹೋರಾಟ ಮಾಡಿದ ನಂತರ ನಿಮಗೆಲ್ಲ ಭವಿಷ್ಯ ನಿಧಿ ಬರ್ತಾ ಇದೆ. ಕಾರ್ಮಿಕರು ಸಹ ಆಗಾಗ ನಿಮ್ಮ ಸಂಬಳದಲ್ಲಿ ಎಷ್ಟು ಕಟ್ಟಾಗ್ತಾ ಇದೆ, ಮುನ್ಸಿಪಾಲಿಟಿ ಕಟ್ ಮಾಡ್ತಾರೋ ಇದ್ದಾರೋ, ಸರ್ಕಾರದ ಬರ್ತದಲ್ಲಿ ಪಾಲು ಅಂತ ಗಮನಿಸ್ತೀವಿ. ಈ ಎಲ್ಲ ವಿಷಯಗಳನ್ನ ಕಾರ್ಮಿಕ ಸಂಘಟನೆಗಳು ಎಲ್ಲ ಕಾರ್ಮಿಕರಿಗೆ, ಇವೆಲ್ಲ ಸಂಘಟಿತ ಕಾರ್ಮಿಕರು, ಇವರೆಲ್ಲ ಅಸಂಘಟಿತ ಕಾರ್ಮಿಕರಿಲ್ಲ. ಅಂದ್ರೆ ನೀವು ಸರ್ಕಾರಿ ಆಸ್ತಿಯಲ್ಲಿ ಕೆಲಸ ಮಾಡೋದು, ನೀವು ಸಂಘಟಿತರಾಗಿರ್ತೀರಿ. ನಿಮಗೆ ತಾಲೂಕಾ, ಜಿಲ್ಲಾ, ರಾಜ್ಯ ಮಟ್ಟದ ಸಂಘಟನೆಗಳಿವೆ. ನಮ್ಮ ಕಾರ್ಮಿಕ, ಕಟ್ಟಡ ಕಾರ್ಮಿಕರಾಗಿರ್ಬೋದು, ಪ್ಲಂಬರ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಇವರೆಲ್ಲ ಅಸಂಘಟಿತ ಕಾರ್ಮಿಕರು. ಇವರಿಗೆ ಶಿವಕುಮಾರ್ ಅಂತಹ ಅನೇಕ ನಾಯಕರು ಸಂಘಟನೆ ಮಾಡುವ ಮೂಲಕ ಕಾರ್ಮಿಕ ಸಂಘಟನೆಯ ಕಾಯ್ದೆಗಳನ್ನು ಮನವರಿಕೆ ಮಾಡಬೇಕಾಗಿದೆ. ಆ ಮನವರಿಕೆ ಮಾಡುವ ಮೂಲಕ ನಿಮ್ಮ ಸೌಲಭ್ಯಗಳನ್ನು ದೊರಕಿಸಿಕೊಳ್ತಕ್ಕಂಥ ಕೆಲಸವನ್ನ ಮಾಡುವ ಅವಶ್ಯಕತೆ ಇದೆ. ಈ ಕೆಲಸವನ್ನು ಶ್ರಮಜೀವಿ ಸಂಘಟನೆ ಮಾಡ್ತಾ ಇದೆ. ಜೊತೆಗೆ ನೀವೀಗ ಒಂದು ನಿವೇಶನವನ್ನು ಅಂದ್ರೆ ನಾನು ಭಾಳ ಆ ಕಾರ್ಯಕ್ರಮಕ್ಕೆ ಪ್ರೀತಿ ಪಡ ಸತ್ಯವಾಗಿ ಹೇಳ್ತಾರೆ. ಇಂಥ ಕಾರ್ಯಕ್ರಮ ಅದ್ಭುತವಾಗಿ ಸಿಗಬೇಕಂದ್ರೆ ಮಾನವ ಜೀವ ಇರತನ ತಿಳ್ಕೊಂಡು ಬದುಕಬೇಕಂದ್ರೆ ಕಾರ್ಮಿಕರ ಕಟ್ಟಡ ಕಾರ್ಯಕ್ರಮದ ಒಂದು ಪ್ರಸ್ತುತವಾಗಿ ಇವತ್ತು ತಿಳ್ಕೊಬೇಕಾಗಿದೆ. ಇವತ್ತು ನೀವೇನಂದ್ರೆ ದುರ್ಗಾದೇವಿ, ಬಸವಣ್ಣ, ಚನ್ನಬಸವತಾತ ಸಾಕ್ಷ್ಯಗಳಿಂದಲೇ ನಾನು ಇವತ್ತಿನ ದಿವಸ ಡಿಲ್ಲೇಗಿರಬೇಕು. ನಾನು ಪ್ಲೇಟ್ ತರಿಸಿದಿಲ್ಲ, ಡ್ರೈವರ್ ಅದ, ಎಲ್ಲರದ. ನಿನ್ನೆ ನಾವು ಬೆಂಗಳೂರು ಹೋಗ್ಬೇಕು. ಕಾರ್ಮಿಕರ ಒಂದು ಶ್ರಮ
ಅನುಭವಿಸಿ ಬಂದಂಥ ಕಳ್ಕೊಂಡ್ಕೊಡ್ರು ನಾವು ಕಾರ್ಮಿಕರೇ ಕೆಲಸ ಮಾಡುವಾಗ ₹1 2 ಕೂಲಿಗೆ ನಾವು ಸಿಮೆಂಟ್ ಕಲ್ಲು ಕೊಡ್ತಾ ಇರುವಾಗ ಈ ಅಂಗೈ ತುಂಬ ತುಂಬ ತೂತು ಬಿದ್ದುಬಿಟ್ರು. ಅವತ್ತಿಗೆ ಇಂಥ ಮೆಡಿಸಿನ್ಸ್ ಇರೋದಿಲ್ಲ. ಅವತ್ತು ಬಂಡಿ ಚಕ್ರದಲ್ಲೇ ಅದು ಬಂಡಿಗೆ ಎಣ್ಣೆ ತಮ್ಮ ಕೈ ಹಚ್ಕೊತಿದ್ವಿ. ಎಲ್ಲ ನೋವನ್ನು ಅನುಭವಿಸುವಂಥ ಮಾನವ. ಆ ಮಾನವನ ಅನುಭವ ಇವತ್ತು ಶಿವಕುಮಾರ್ ಸರ್ ಕಟ್ಟಡ ಕಾರ್ಮಿಕರ ಒಂದು ಕಾರ್ಯಕ್ರಮ ಆಯ್ತಂದ್ರೆ ಅದರ ಅನುಭವಿಸಿ ನಾನು ಅದನ್ನು ಕ್ಯಾನ್ಸಲ್ ಮಾಡಿ ಇವತ್ತು ಈ ಕಾರ್ಯಕ್ರಮ ಬಂದೆ. ನಿಜವಾಗ ನಿಮ್ಮ ಕಟ್ಟಡದ ಕಾರ್ಯಕ್ರಮ ಈಗೆಲ್ಲ ನಡೆಯೋದು ಹೆಚ್ಚಿಗೆ ಹೋಗಲ್ಲ. ಈಗ ನೀವು 3 ವರ್ಷ ನಿಮ್ಮ ಅಡಿಗೆಲ್ಲ ಹಾಕಿ ನೀವು ಇದು 3ನೇ ವರ್ಷ ನೀವು ಇದೆಲ್ಲ ಅಡೇಟ್ ಮಾಡಿ ಅಡೇಟ್ ಮಾಡಿರೋದ್ರಿಂದ ಆನೆ ಬಲ ಇದ್ದಾಗ ನಾವು ಹೇಳೋದು ಬೇಡ. ಕಾರ್ಮಿಕರು ಬುನಾದಿ ತೆಗೆದು ಆ ಬುನಾದಿ ಕಲ್ಲು ಹಾಕಿ ಇಷ್ಟೊಂದ ನಿರ್ಮಾಣ ಮಾಡಿರ್ತಕ್ಕಂಥ ಶಕ್ತಿ ಕಾರ್ಮಿಕರಿರುವಾಗ ಯಾವುದೇ ನಾವು ಹೇಳದ ನಾನು ಕಾರ್ಮಿಕ ಸಂಘದ ಒಂದು ಮೆಂಬರ್ ಆಗಿ ಜೊತೆಗೆ ಇರ್ತೇನೆ. ಒಂದು ಮೆಂಬರ್ ಕಾರ್ಮಿಕರ ಏನು ಕಟ್ಟಡ ಮಾಡಿರಿ ಎಲ್ಲ ಅನುಭವಿಸಿ ನಾನು ಹೇಳಂಗಿಲ್ಲ. ಆಲೇ ನಿಮ್ಗೆ ಒಂದ್ಸಲ ನಾನು ಒಂದು ಬುಕ್ ಕೊಟ್ಟಿದ್ದೀನಿ, ನೀವೆಲ್ಲ ಕೇಳಿದ್ರೆ ಎಲೆಕ್ಷನ್ ಮಾಡ್ಕೊಂಡಿ. ಅದನ್ನು ಮುಂದೆ ಬರೋ ದಿವಸದಲ್ಲೇ ನಾವು ಹೇಳದೆ ಮಾಡುವ ಕೆಲಸ ಕಾರ್ಮಿಕರು ಪ್ರಾಮಾಣಿಕವಾಗಿ ಮಾಡೋಣ. ಯಾವುದೇ ಮಾಡಲಿ ಇವತ್ತು ಕಲ್ತರೆ ಇವತ್ತು ಮಾಡಿರುವಂಥ ಕಾರ್ಯಕ್ರಮ ಭಾಳ ಅದ್ಭುತ. ಈ ಅದ್ಭುತ ಇಡೀ ಕರ್ನಾಟಕಕ್ಕೆ ಮಾದರಿ ಆಗ್ತಕ್ಕಂಥದ್ದು. ಇನ್ನು ಮುಂದೆ ಬರ್ತಕ್ಕಂಥ ಕಾರ್ಯಕ್ರಮ ಇವತ್ತಿಗೂ ಇಡೀ ನಮ್ಮ ದೇಶದಲ್ಲೇ ತಂದೆ ತಾಯಿ ಇದ್ದಂಥವರು ಎಜುಕೇಷನ್ ಬಂದಿದ್ದವರು ಭಾಳ ಕಷ್ಟದಲ್ಲಿದ್ದಾರೆ. ನಾವು ಮಾಡಿದ ಫಲ ನಮ್ಗೆ ಗೊತ್ತೈತೆ. ನಮ್ಮ ಕಾರ್ಮಿಕ ಇವತ್ತು 7 ಕಟ್ಟಡ ಅಧ್ಯಕ್ಷರಿರ್ಬೋದು, ಯಾರೇ ಇರ್ಬೋದು, ಕಾಣದ ಸೇವೆ ತಂದೆ ತಾಯಿ ಇಲ್ಲದಂಥ ಮಕ್ಕಳು, ಎಜುಕೇಷನ್ ವಂಚಿತರಾಗಿದ್ದ ಮಕ್ಕಳು, ಇವತ್ತು ಪರಿಸ್ಥಿತಿ ಗಂಭೀರವಾಗಿ ಯಾವುದೇ ಕಷ್ಟದಾಗಿರ್ತಕ್ಕಂಥ ಮಾನವನ ನಾವು ಕನ್ನಡ ಸಮಿತಿಯವರು ಅದ್ರ ಮೇಲೆ ನಿಗಾ ಇರ್ತೀವಿ. ನಿಜವಾದ ಕೆಲಸ ಮಾಡ್ತಕ್ಕಂಥದ್ರೆ ಆ ಕೆಲಸಕ್ಕೆ ದೊಡ್ಡಕೋರು 24 ತಾಸು ನಾನು ಫೋನ್ ಎತ್ತದೆ. ಯಾವುದೇ ಸಂಬಂಧ ಬರಲಿ ಕಟ್ಟಡ ಸಮಿತಿಯವರು ಕಮಲಕ್ಕೆ ಕಷ್ಟ ಮಾನವ ಇದೆ ಅಂತ ಗೊತ್ತಾದ್ರೆ ಇಮ್ಮಿಡಿಯೇಟ್ ನಾನು ಫೋನ್ ಮಾಡಿ. ನಿಮಗೆ ಗೊತ್ತೈತೆ ನಾ ಏನಂತ ಹೇಳ್ತದೆ ಹೇಳಕ್ಕೆ ಹೋಗಲ್ಲ. ಇವತ್ತಿನಂಥ ಕಾರ್ಯಕ್ರಮ ಅದ್ಭುತ ಕಾರ್ಯಕ್ರಮ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಬೆವರು ಸುರಿಸಿ ₹1 ಅನುಭವವನ್ನು ಕಾರ್ಯಕ್ರಮ ಮಾಡಿರಿ. ನಾನು ಅದನ್ನು ಹೇಳ್ಕೊಳ್ಳೋದಿಲ್ಲ. ನಿಮ್ಮ ಕಾರ್ಯಕ್ರಮ ಕಾಯಕವಾಗಿ ಬಸವಣ್ಣವರು ತತ್ವದಲ್ಲಿರ್ತಕ್ಕಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮ ಇಡೀ ಜಗತ್ತಿಗೆ ಮಾದರಿಯಾಗುವಂಥ ಕೆಲಸ ಮಾಡೋಣ. ಇಲ್ಲಿ ಕೂತಾರಲ್ಲ, ಇದಕ್ಕಿಂತ ದೊಡ್ಡವರು ಯಾರೇ ಇಲ್ಲ. ಆ ತಾಯಿ ಇದ್ದರೆ ನಾವು ಮಗ ಇಲ್ಲಿ ಬಂದೆ. ಅವ್ರ ಸೇವಾ ನಿರಂತರ ಸೇವಾ ಮಾಡೋಣ. ನಿಮ್ಮ ಜೊತೆಗೆ ನಾನು ಒಬ್ಬ ಕಾರ್ಮಿಕ ಕಟ್ಟಡ ಅಧ್ಯಕ್ಷ ಆಗಿರ್ತೇನೆ. ನನ್ನ ಗುರುತಿಸಿ ನೀವು ಕರೆದು ಬರಬೇಕಂತ ಹೇಳಿದಲ್ಲ, ಅದನ್ನ ದೊಡ್ಡದು ಏನಿಲ್ಲ. ಅದು ಹೇಳಿದಕ್ಕೆ ನನ್ನ ಭಾಗ್ಯ. ನಾನು ಭಾಷಣ ಮಾಡಲ್ಲ. ಇವತ್ತು ನಮಗೆಲ್ಲ ಗೊತ್ತಿರೋದು ಆನೆ ಫಲ ಇದ್ದಂಗೆ ಎಲ್ಲರಿಗೂ ಗೊತ್ತಿದೆ. ಬೇಕಾದಂಥ ಮಾನವಗಳು ಅದರ ಮಗಳ್ತಾರೆ. ಅವ್ರು ಮಾತಾಡಿ ಇಲ್ಲೇ ಬಿಟ್ಟು ಹೋಗ್ತಾರೆ. ನಮ್ಮ ಎದೆ ನಿಂತ್ಕೊಂಡು ಹೋಗ್ಬೇಕು. ನಾವು ಈಗ ಏನು ಮಾತಾಡೀವಿ, ನಾವು ಏನು ಮಾಡ್ಬೇಕಂತ ಇದ್ರಾಗ ಅದನ್ನು ತೆಗೆದುಕೊಂಡು ಹೋದ್ರೆ ನಾವು ಕಾರ್ಮಿಕರ ಕಾರ್ಯಕ್ರಮ ಮಾಡಿ ಸ್ವಾಗತ. ಕಾರ್ಮಿಕರು ಮಾತಾಗಿರಬೇಕು. ಮಾತು ಕೊಟ್ಟು ಅಂದರೆ ಪ್ರಾಣ ಕೊಟ್ಟಾಗ ಮಾತು ಕೊಟ್ಟು ಅದು ಫೇಲ್ ಅಂತಂದ್ರೆ ನೀವು ಎಷ್ಟು ಕಾರ್ಯಕ್ರಮ ಮಾಡಿದ್ರು ಸ್ವಾರ್ಥ ಇಲ್ಲ. ನಾನು ಯಾರನ್ನೂ ಕೇಳಲ್ಲ. ತಪ್ಪು ಎಲ್ಲರೂ ಕೊಟ್ಟ ತಾಯಿ ಹೊಟ್ಟೆಗೆ ಬೆಳೆದ ದೊಡ್ಡವರಾಗಿರ್ಬೋದು. ಬೆಳೆದು ತಪ್ಪುಗಳನ್ನು ಕೇಳೋಗ ನಾವೆಲ್ಲ ದುರ್ಗಂಗಣದಾಗ ಕೆಲಸ ಮಾಡಿದೆವರು. ಎಲ್ಲ ಆಶೀರ್ವಾದ ತಾಯಂದ್ರ ಆಶೀರ್ವಾದದಿಂದ ದೊಡ್ಡದು ಯಾವುದಿಲ್ಲ. ಆ ತಾಯಂದ್ರ ಒಂದು ನಡೆನುಡಿಯಲ್ಲಿ ಹೋಗೋಣ. ಈ ಬದುಕು ಸರ್ವರಿಗೆ ಬೆಳಕಾಗಲಿ. ಇವತ್ತು ಕಾರ್ಮಿಕರ ಶಕ್ತಿ ಮುಟ್ರೆ ಡ್ಯಾಮ್ನಾಗ ನೋಡಿ ನಿನ್ನೆ ಎಲ್ಲ ಕಾರ್ಮಿಕರಲ್ಲ, ಜಗತ್ತಿನಲ್ಲೇ ಕಾರ್ಮಿಕರಂಥ ಶಕ್ತಿ
ಪರಮಾತ್ಮ ದಿವಸ ನೋಡೋದು ನೀನು ಒಂದು ಗೇಟನ್ನು ಇಳಿಸಿದರು ಯಾರಿಂದ ಒಂದು ಜಗತ್ತಿಗೆ ಒಂದು ಅನ್ನೋದಿಲ್ಲ ಕಾರ್ಮಿಕರ ಶಕ್ತಿ ಏನಂತೇಳಿ ಪುನರಾಬಾಧನೆಗಳು ತೋರಿಸಿದ್ರು ಅದನ್ನು ನೀವು ಇಲ್ಲಿ ತೋರಿಸಿದ್ರಿ ಇನ್ನು ಜಗತ್ತಿಗೆ ತೋರಿಸುವಂಥ ಕೆಲಸ ಮಾಡಮ್ಮ.